ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಹೊಸ ಉದ್ಯೋಗ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ ನಿಮ್ಮನ್ಸ್ ರೆಕಮೆಂಡ್ಸ್ ಅಂತ, ಅಂದರೆ ಮೆಡಿಕಲ್ ಇದರಲ್ಲಿ ಬರುತ್ತೆ. ನಂತರ ಇದರಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಮತ್ತು ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತೆ ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಲಾಸ್ಟ್ ಡೇಟ್ ಕೊಟ್ಟಿರ್ತಾನೆ, ಇದೆಲ್ಲ ತಿಳಿಯೋದಕ್ಕೂ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲ್ಸ್ ಕನ್ನಡ ನಮ್ಮ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ನಿಮನ್ಸ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಅಂತ. ಇದರಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂತಂದರೆ 40 ಪೋಸ್ಟನ್ನು ಕರೆದಿದ್ದಾನೆ. ಟೋಟಲಾಗಿ ನಂಬರ್ ಆಫ್ ಪೋಸ್ಟ್ ಎಷ್ಟಪ್ಪ ಅಂತಂದರೆ 40 ಪೋಸ್ಟ್ ಇವೆ. ನಂತರ ಜಾಬ್ ಲೊಕೇಶನ್ ಬಂದು ನಮ್ಮ ಕರ್ನಾಟಕದಲ್ಲಿನ ಬೆಂಗಳೂರಿನಲ್ಲಿ ಇದೆ. ನಂತರ ಪೋಸ್ಟ್ ನೇಮ್ ಬಂದು ಫೀಲ್ಡ್ ಡಾಟಾ ಕಲೆಕ್ಟರ್ ಅಂತ. ನಂತರ ಇವರಿಗೆ ಸ್ಯಾಲ್ರಿ ನೋಡೋದಾದರೆ ಪ್ರತಿ ಮಂತ್ 15,000 ಸ್ಯಾಲ್ರಿ ಕೂಡ ಇರುತ್ತೆ. ನಂತರ ನಿಮನ್ಸ್ ರಿಕ್ವೈರ್ಮೆಂಟ್ಸ್ 2024-25 ಅಂದರೆ ಎಲಿಜಿಬಿಲಿಟಿ ಏನಿರುತ್ತಪ್ಪ ಅಂದರೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡಿರ್ಬೇಕಪ್ಪ ಅಂತಂದರೆ ಆ್ಯಸ್ ಪರ್ ನಿಮನ್ಸ್ ಅಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟ್ PUC, ITI, ಡಿಗ್ರಿ ಇನ್ ಸೈಕಾಲಜಿ, ಸೋಷಿಯಲ್ ವರ್ಕ್, ಸೋಷಿಯಾಲಜಿ ಆರ್ ರೂರಲ್ ಡೆವಲಪ್ಮೆಂಟ್ ಆರ್ ವುಮೆನ್ ಸ್ಟಡೀಸ್ ಫ್ರಮ್ ಎನಿ ಆಫ್ ರೆಕಗ್ನೈಸ್ ಬೋರ್ಡ್ ಆರ್ ಯೂನಿವರ್ಸಿಟೀಸ್. ಅಂದರೆ ನೀವು ನಿಮನ್ಸ್ ಅಂದರೆ ನೀವು ಜಾಬ್ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಕ್ಯಾಂಡಿಡೇಟ್ಸ್ ಏನು ಮುಗಿಸಿರ್ಬೇಕಪ್ಪ ಅಂತಂದರೆ PUC ಕಂಪ್ಲೀಟ್ ಮಾಡಿರಬೇಕು. ನಂತರ ITI ಕೂಡ ಮುಗಿಸಿರಬೇಕು. ನಂತರ ನೀವೇನಾದರೂ ಡಿಗ್ರಿ ಮಾಡಿದರೆ ಯಾವುದರಲ್ಲಿ ಕಂಪ್ಲೀಟ್ ಮಾಡಿರ್ಬೇಕಪ್ಪ ಅಂತಂದರೆ ಸೈಕಾಲಜಿ ಒಳಗೆ ಕಂಪ್ಲೀಟ್ ಮಾಡಿರಬೇಕು. ನಂತರ ಸೋಷಿಯಲ್ ವರ್ಕ್ ಆಗಿರ್ಬೋದು ಮತ್ತು ಸೋಷಿಯಾಲಜಿಯನ್ನು ನೀವು ಡಿಗ್ರಿಯನ್ನು ಮುಗಿಸಿದರೆ ನೀವು ಅಪ್ಲೈ ಮಾಡ್ಬೋದು. ನಂತರ ರೂರಲ್ ಡೆವಲಪ್ಮೆಂಟಲ್ಲಿ ಡಿಗ್ರಿ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು. ನಂತರ ವುಮೆನ್ ಸ್ಟಡೀಸ್ ಅಂದರೆ ವುಮೆನ್ ಸ್ಟಡೀಸ್ ಕೂಡ ನೀವು ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ನೋಡೋದಾದರೆ ಆ್ಯಸ್ ಪರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ರೆಕಮೆಂಡ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 40 years. ಅಂದರೆ ಮಿನಿಮಮ್ 18 ಅಂತ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ 40 ವರ್ಷವರೆಗೂ ಕೊಟ್ಟಿರ್ತಾರೆ. ನಂತರ ವಯಸ್ಸಿನ ಸಡಿಲಿಕೆ ನೋಡೋದಾದರೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಆ್ಯಸ್ ಪರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ನ ಪ್ರಕಾರ ಎಷ್ಟಿರಬೇಕಪ್ಪ ಅಂತಂದರೆ ಅವರು ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅವರು, ನಾನು ಹೇಳ್ತಿದ್ದೀನಿ. ಜನರಲ್ ಅಥವಾ OBC ಅಥವಾ 2A 3B 3B ಇವರಿಗೆ 3 ವರ್ಷ ಸಲ್ಲಿಕೆ ಕೊಟ್ಟಿರ್ತಾನೆ. ನಂತರ SC ST ಅವರಿಗೆ 5 ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ. ನಂತರ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂತಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ನಂತರ ಇಂಟರ್ವ್ಯೂ ಕೂಡ ಇರುತ್ತೆ. ನೀವು ಈ ನಿಮನ್ಸ್ ಕಂಪ್ನಿ ಹಾಕ್ಬೇಕಂತಂದರೆ ಅಂದರೆ ಇಲ್ಲಿ ಜಾಬ್ಗೆ ಅಪ್ಲೈ ಮಾಡ್ಬೇಕು ಹೇಗಪ್ಪ ಅಂತಂದರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಮತ್ತು ನೀವು ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿದ್ರೆ ನೀವು ಯಾವ ಥರ ಹಾಕಬೇಕಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹೋಗಬೇಕು. ನಂತರ ಅದರಲ್ಲಿ ಇಂಟರ್ವ್ಯೂ ಕೂಡ ಇರುತ್ತೆ ಮೊದಲು. ಅಂದರೆ ಏನಂತ ಕೊಟ್ಟಿರ್ತಾರೆ ಅಂದರೆ ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಸರ್ಚಿಂಗ್ ಫಾರ್ ಜಾಬ್ಸ್ ಇನ್ ಕರ್ನಾಟಕ ಕ್ಯಾನ್ ಅಟೆಂಡ್ ದಿ ವಾಕ್ ಇನ್ ಇಂಟರ್ವ್ಯೂ ಅಲಾಂಗ್ ವಿತ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಅಂದರೆ ಆ್ಯಸ್ ಪರ್ ಅಫಿಷಿಯಲ್ ನೋಟಿಫಿಕೇಷನ್ ಪ್ರಕಾರ ಯಾವ ನೀವು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಎಲ್ಲಿ ಅಂದರೆ ನೀವು ಡಾಕ್ಯುಮೆಂಟ್ಸನ್ನು ಫಿಲ್ ಕೊಡಬೇಕಪ್ಪ ಅಂತಂದರೆ ಕೋರ್ಟ್ ರೂಮ್ 4th floor RBRC ಬಿಲ್ಡಿಂಗ್ ನಿಮಾನ್ಸ್ ಬೆಂಗಳೂರು ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇದ್ರ ಡೇಟ್ ಬಂದು ಡಿಸೆಂಬರ್ 13, 2024 10 ಗಂಟೆ ಬೆಳಗ್ಗೆ AM ಅಂತ ಕೊಟ್ಟಿರ್ತಾರೆ. ಅಷ್ಟು ಡೇಟ್ಗೆ ನೀವು ಹೋಗಿ ಅಲ್ಲಿ ಅಂದರೆ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ. ನಾನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಅಫಿಷಿಯಲ್ ಅಂದರೆ ವೆಬ್ಸೈಟ್ ಇರ್ತೀನಿ. ಅಲ್ಲಿ ಹೋಗಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡಿ ಅವತ್ತಿನ ದಿನ ನೀವು ಹೋಗಿ ಕೊಟ್ಟು ಬರ್ಬೋದು. ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಡೇಟ್ ಯಾವಾಗಪ್ಪ ಇರುತ್ತಪ್ಪ ಅಂತಂದರೆ ಯಾವಾಗ ಡೇಟ್ ನೋಟಿಫಿಕೇಷನ್ ರಿಲೀಸ್ ಆಯ್ತಪ್ಪ ಅಂತಂದರೆ ಡಿಸೆಂಬರ್ 3, 2024 ರಿಲೀಸ್ ಆಗುತ್ತೆ. ನಂತರ ನೀವು ಇಂಟರ್ವ್ಯೂ ಕೂಡ ಯಾವಾಗ ಹೋಗ್ಬೇಕಪ್ಪ ಅಂತಂದರೆ 13 ಡಿಸೆಂಬರ್ 2024 ಬೆಳಗ್ಗೆ 10 ಗಂಟೆಗೆ ನೀವು ಕೂಡ ಹೋಗ್ಬೋದು. ಇಷ್ಟು ಈ ನಿಮನ್ಸ್ ಜಾಬ್ಗೆ ತಿಳ್ಕೊಂಡ್ವಿ. ಇದೇ ಥರ ಹೊಸ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲ್ಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.